ಮುಸ್ಲಿಮರ ಓಲೈಕೆಗೆ ಅವರು ನಂಬರ್ 1 ಅಂತ ತೋರಿಸಿದ್ದಾರೆ. ಎಲ್ಲಾ ಸಮುದಾಯಗಳನ್ನ ತುಂಡು ತುಂಡಾಗಿಸಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಪರಿಷತ್ ವಿಪಕ್ಷ ನಾಯಕರು. ಲಿಂಗಾಯತ ವೀರಶೈವ ಸಮುದಾಯ 6 ತುಂಡುಗಳಾಗಿವೆ. ಜಾತಿ ಗಣತಿ ವಿರೋಧಿಸೋದಕ್ಕೆ ಒಂದೊಂದು ಕಾರಣ ಇದೆ. ಎಲ್ಲರಿಗಿಂತ ಮುಸ್ಲಿಮರು ಮೆಜಾರಿಟಿ ಅಂತ ತೋರಿಸಲಾಗಿದೆ. ಇದೆಲ್ಲ ನಡೆಯುತ್ತಾ? ಈ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳಿದ್ದಾರೆ. ಮುಸ್ಲಿಂ ಬಾಂಧವರನ್ನ ಓಲೈಕೆ ಮಾಡತಕ್ಕಂತ ಈ ಸರ್ಕಾರ ಅವರನ್ನು ನಂಬರ್ 1 ಅಂತ ತೋರಿಸಿದ್ದಾರೆ. ಜನಸಂಖ್ಯೆ ನಂಬರ್ 1 ಇದ್ರೆ ತೋರಿಸದೇ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಒಪ್ತೇನೆ. ಆದರೆ ಅವರಲ್ಲಿ ಡಿವಿಷನ್ ಇಲ್ಲ. ವೀರಶೈವರನ್ನ 6 ತುಂಡುಗಳಾಗಿ ಮಾಡಲಾಗಿದೆ, ಒಕ್ಕಲಿಗರನ್ನ ತುಂಡುಗಳಾಗಿ ಮಾಡಲಾಗಿದೆ, ಪರಿಶಿಷ್ಟ ಜಾತಿಗಳನ್ನು ತುಂಡುಗಳಾಗಿ ಮಾಡಲಾಗಿದೆ. ಅಂದ್ರೆ ಒಗ್ಗಟ್ಟಾಗಿ ಇಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅಲ್ಲ ಅಂತ ಅನ್ನಿಸ್ತದೆ. ಈ ರಾಜ್ಯದಲ್ಲಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಎಲ್ಲರಿಗಿಂತ ಮೆಜಾರಿಟಿ ಯಾರು? ಮುಸ್ಲಿಮರು ಅಂತ ತೋರಿಸಿದ್ದೀರಿ. ಅಂದಮೇಲೆ ಅವ್ರು ಮೈನಾರಿಟಿ ಹೇಗಾಗ್ತಾರೆ? ಪ್ರಶ್ನೆ ಬರ್ತದಲ್ಲ. ಅವ್ರು ಮೈನಾರಿಟಿ ಆಗೋದಿಲ್ಲ, ಅವರೇ ಮೆಜಾರಿಟಿ. ಅಂದಮೇಲೆ ಮೆಜಾರಿಟಿ ಅವರಂತೂ ಘೋಷಣೆ ಮಾಡ್ರಿ. ಸರ್ಕಾರಕ್ಕೆ ಇದೆಲ್ಲ ಆಗೋದಿಲ್ಲ. ಬಟ್ ಇದೆಲ್ಲ ನಡೆಯುತ್ತದ? ಸೆನ್ಸಸ್, ಜಾತಿ ಸೆನ್ಸಸ್ ಮಾಡೋದು ಕೇಂದ್ರಕ್ಕೆ ಬಿಟ್ಟ ವಿಷಯ. ಈಗ ಮುಂದಿನ ತಿಂಗಳಿಂದ ಸೆನ್ಸಸ್ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸತ್ಯಾಂಶಗಳು ಹೊರಗಡೆ ಬರ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಂತರಾಜ್ ಅವರ ಆಯೋಗದಲ್ಲಿ ಪರಿಶಿಷ್ಟ ಜಾತಿಗಳು 1 ಕೋಟಿ, ಪರಿಶಿಷ್ಟ ಜಾತಿ 1 ಕೋಟಿ 8 ಲಕ್ಷ ಅಂತಿತ್ತು 10 ವರ್ಷದ ಹಿಂದೆ. ಅದು ಈಗ ನೀವು 10 ವರ್ಷದ ಹಿಂದೆದಾಯ್ದು ಅಥವಾ ಇವತ್ತು ಮಾಡಿದ್ದ? ಅದಾದ ಮೇಲೆ ಎಷ್ಟು ಸಂಖ್ಯೆಗಳು ವ್ಯತ್ಯಾಸ ಆಯಿತು. ಅಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಯಾರು ಹುಟ್ಟಲಿಲ್ಲ, ಯಾರು ಸಾಯಲಿಲ್ವಾ? ಇಲ್ಲಿ ಎಲ್ಲ